ಬಾಲಿಕೋಟಿ. ಈಗ ಮುಖ್ಯಾಂಶಗಳು. ಶ್ರೀ ಇಮ್ಮಡಿ ಪುಲಕೇಶಿ ಯುವಕರ ಸಂಘದ ವತಿಯಿಂದ ವಾರ್ಡ್ ವೈಸ್ ಸೀಸನ್ 3 ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಗಜೇಂದ್ರಗಡ ನಗರದ ಕೆಳಗಲ್ಪೇಟೆಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ಶ್ರೀ ಇಮ್ಮಡಿ ಪುಲಕೇಶಿ ಯುವಕರ ಸಂಘದ ವತಿಯಿಂದ ವಾರ್ಡ್ ವೈಸ್ ಸೀಸನ್ 3 ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಶ್ರೀ ಇಮ್ಮಡಿ ಪುಲಕೇಶಿ ಯುವಕರ ಸಂಘದ ವತಿಯಿಂದ ವಾರ್ಡ್ ವೈಸ್ ಸೀಸನ್ 3 ಅನ್ನು ಗಜೇಂದ್ರಗಡ ಪಟ್ಟಣದ ಎಸ್.ಎಂ. ಭೂಮರೆಡ್ಡಿ ಶಾಲಾ ಆವರಣದಲ್ಲಿ ಕ್ರಿಕೆಟ್ ಪಂದ್ಯವನ್ನು ಆರಂಭಿಸಲಾಯಿತು. ಬರದೇ ಇರುವ ಕಾರಣಕ್ಕಾಗಿ ಓವರ್ ಮಾಡಲಾಗುತ್ತದೆ. ಬಹಳ ಗಮನಕ್ಕೆ ಮಾತಾಡೋದ್ರಿ. 14ನೇ ಓವರ್ ನೋಡಿದ ಬೇಯ್ತಾರಲಿ ಅಪ್ಪ. Catch drop. ಫೀಡಿಂಗ್ ಗಿಡ ಫೀಡಿಂಗ್ ಉತ್ತಮವಾದ ಫೀಡಿಂಗ್. ಓವರ್ ಕಂಪ್ಲೀಟ್. 8 ಓವರ್ ಕಂಪ್ಲೀಟ್. 56 ರನ್, 5 ವಿಕೆಟ್ ನಷ್ಟ. 56 रन. अभी 2 ओवर ಮಂಜಣ್ಣ ನೀವು ಹೋಗ್ಬಿಡು. ಜಲ್ದಿ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಮ್ಯಾಚ್ 14 ವರ್ಷ 20 ತಯಾರಿಯಲ್ಲಿರ್ಬೇಕು. ಇಂಟರ್ವ್ಯೂ ಆಗಲ್ಲ. ನೆಕ್ಸ್ಟ್ ಮ್ಯಾಚ್ ನವನಗರ ವರ್ಸಸ್ 14ನೇ ವಾರ್ಡ್. ನೆಕ್ಸ್ಟ್ ಖುಷಿ ಯಾವ್ದೈತೆ ಮಾಡಿದ್ರಂಗ ಚೆನ್ನಾಗಿ ನೋಡ್ರಿ. ಕೈ ಮಾಡ್ತಿಲ್ಲ. ಮಾಡಲಾಗುತ್ತದೆ. ಜೈ ಶ್ರೀರಾಮ್.
ಬೆಳಗ್ಗೆ ತೊಗೊಂಡ್ರ ಬರತ್ತಪ್ಪಿ ಬಾಳ ಬಾಳ ಅಮ್ಮೆಗೆ ನೀರು ಕೊಡು, ಅಮ್ಮೆಗೆ ನೀರು ಕೊಡು. ಬರ್ದೇ ಇರುವ ಕಾರಣಕ್ಕಾಗಿ ಓವರ್ ಮಾಡಲಾಗುತ್ತದೆ. ಬಹಳ ಗಮನಕ್ಕೆ ಮಾತಾಡ್ಬಿಡ್ರಿ. 14ನೇ ವರ್ಷ ನೋಡ್ಬೇಕು ಬೈತಾರಲಿ ಅಪ್ಪ. ಕ್ಯಾಚ್ ಡ್ರಾ 2 ಫೀಡಿಂಗ್ ಗಿಡ ಫೀಡಿಂಗ್ ಉತ್ತಮವಾದ ಫೀಡಿಂಗ್ 2 ರನ್ 4 ಕಂಪ್ಲೀಟ್ 8 ಓವರ್ ಕಂಪ್ಲೀಟ್ 56 ರನ್ 5 ವಿಕೆಟ್ ನಷ್ಟ 56 ರನ್ अभी 2 ओवर ए ಮಂಜಣ್ಣ ನೀವು ಹೋಗ್ಬಿಡು ಜಲ್ದಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚ್ 14 ವರ್ಷ 20 ತಯಾರಿಯಲ್ಲಿರಬೇಕು. ಪುಲಕೇಶಿ ಯುವಕ ಕ್ರಿಕೆಟ್ ಕ್ರೀಡಾ ಕಮಿಟಿಗೆ ನಾನು ಮುಖ್ಯವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ವಾರ್ಡ್ ಒಳಗೆ ವಾರ್ಡ್ ಟೂರ್ನಮೆಂಟ್ ಮಾಡಿದ್ರಲ್ಲ ಭಾರಿ ಚೆಂದ ಇದು. ಈ ವಾರ್ಡ್ ಒಳಗೆ ಒಂದಿಷ್ಟು ಉದ್ಯೋನ್ಮುಖ ಆಟಗಾರ ಇರ್ತಾರೆ. ನಾವು ಎಲ್ಲೆಲ್ಲ ಹೊರಗೆ ಜಿಪೆಲ್ ಆಡಿರ್ತೀವಿ. ಆಡ್ಬೇಕು ನಾವು ಹುರುಪು ಹುಮ್ಮಸ್ಸು ಇರ್ತೈತಿ ವಾರ್ಡ್ ಒಳಗೆ. ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ಆಡೋಂಥ ಕೆಲಸ ಮಾಡಿರಲ್ಲ, ಭಾಳ ಒಳ್ಳೆಯ ಕೆಲಸ. ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಭಾಳ ಚೆನ್ನಾಗಿ ನಡೀತಾ ಇದೆ ಟೂರ್ನಮೆಂಟು. ಯಾವುದೇ ಥರ ತಂಟೆ ತಕರಾರು ಇಲ್ಲದೆ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಹುಡುಗರು. ಇವಾಗಿನ ಯುವಕರು ಭಾಳ ಹುರುಪಿನಿಂದ ಈ ಕ್ರಿಕೆಟ್ನ ಸೇವೆಯನ್ನು ಸವಿತಿರ್ತಾರೆ. ಅವ್ರಿಗೆ ಇನ್ನೊಮ್ಮೆ ಧನ್ಯವಾದಗಳು ಹೇಳ್ತೀನಿ ನಾನು. ಗಜಂಗಡದ ಸಮಸ್ತ ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಗಜಂಗಡ ಮಹಾನಗರದಲ್ಲಿ ಶ್ರೀ ಇಮ್ಮಡಿ ಪುಲಕೇಶಿ ಗೆಳೆಯರ ಬಳಗದ ವತಿಯಿಂದ ಕ್ರಿಕೆಟನ್ನು ಆಯೋಜಿಸಿದ್ದಾರೆ. ಇದು ಇವತ್ತಿನ ಮಟ್ಟಿಗೆ ಕ್ರಿಕೆಟ್ ಅಂದರೆ ಏನಾಗ್ಬಿಟ್ಟೈತೆ ಅಂದರೆ ಪ್ರತಿ ಮನೆಗೂ ಕೂಡ ಹಬ್ಬಿಬಿಟ್ಟೈತೆ. ಯಾಕಂದ್ರೆ ನಾವೆಲ್ಲ IPL ನೋಡ್ತಾ ಇದ್ದೀವಿ, ಆಮೇಲೆ ಒನ್ ಡೇ ಮ್ಯಾಚು ಟೆಸ್ಟ್ ಮ್ಯಾಚ್ ನೋಡ್ತಾ ಇದ್ದೀವಿ. ಹೀಗಾಗಿ ಇಮ್ಮಡಿ ಪುಲಕೇಶಿನವರು ಪ್ರತಿ ವಾರ್ಡ್ಗೂ ಒಂದೊಂದು ಮ್ಯಾಚ್ ಕೊಡ್ರಿ ಅಂತೇಳಿ ಅನೌನ್ಸ್ ಮಾಡಿದಾಗ ಇವು ನಮ್ಮ ರವಿ ಸರ್ ಹೇಳ್ದಂಗೆ
ಉದಯೋನ್ಮುಖ ಆಟಗಾರರು ಒಂದು ವಾರ್ಡ್ಗೆ ಎಷ್ಟು ಮಂದಿ ಸೀಮಿತ ಇರ್ತಾರೆ, 11-14 ಮಂದಿ. ಆ ಮಂದಿ ಇಡೀ ವಾರ್ಡ್ ಎಲ್ಲ ಸಮುದಾಯದವರು ಸೇರಿ ಅಲ್ಲಿ ಕಮ್ಯುನಿಟಿಗಳು ಬೇರೆ ಬೇರೆ ಇರ್ತವೆ. ಆದರೂ ಕೂಡ ಸೌಹಾರ್ದಯುತವಾಗಿ, ಕ್ರಿಕೆಟ್ ಅಂದರೆ ಸೌಹಾರ್ದಯುತವಾಗಿ, ಹಾಗಾಗಿ ಇದು ಆಡ್ತಾ ಇದ್ದಾರೆ. ಶ್ರೀ ಇಮ್ಮಡಿ ಪುಲಕೇಶಿ ಅವರು ಇದು ಮಾಡ್ತಾ ಇರೋದು ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹಾರ್ದಿಕ ಅಭಿನಂದನೆಗಳು. ಸೌಹಾರ್ದತೆ ನಡೀತಾ ಇದೆ, ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಯಾವುದೇ ತಂಡ ಗೆಲ್ಲಿ ಅದು ನಮ್ಮ ಊರದೇ ಅಂತ ಭಾವನೆ ಆ ರೀತಿಯಿಂದ ಆಡ್ಲಿಕ್ಕತ್ತಿದ್ದಾರೆ. ಆ ಕ್ರಿಕೆಟ್ ಆಟಗಾರರಿಗೂ ಅಭಿನಂದನೆಗಳು. ಇಲ್ಲಿ ಬರ್ತಕ್ಕಂಥ ಪ್ರೇಕ್ಷಕರು ಕೂಡ ಅತಿ ಹೆಚ್ಚು ಜನಸಂಖ್ಯೆ ಬರ್ತಾ ಇದೆ. ಪ್ರತಿದಿನವೂ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಇಲ್ಲಿ ಬರ್ದೋದು. ಹಾಗಾಗಿ ಅವ್ರು ಹುಮ್ಮಸ್ ತುಂಬಲಿಕ್ಕೆ 13ನೇ ವಾರ್ಡಿಂದ ಹೂವಾಜಿ ಚಂದೂಕರ್ ಅಂತೇಳಿ ಬಂದಿದ್ದೀವಿ. ನಮ್ಮ ಕ್ರಿಕೆಟ್ ಟೀಮರು ಗೆದ್ದರೂ ಸಂತೋಷ. ನಮ್ಗೆ ಗಜಂಗಳದಲ್ಲಿ 16 ಟೀಮ್ ಅದಾವು. 16 ಟೀಮ್ ಯಾವ ಗೆದ್ದರೂ ಕೂಡ ನಮ್ಮದು ಒಂದು ಹೆಮ್ಮೆ ಭಾವನೆಯಿಂದ ಬಂದಿದ್ದೀವಿ. ಅವರಿಗೆಲ್ಲ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ. ಮೊದಲನೇದಾಗಿ ಇಮ್ಮಡಿ ಪುಲಕೇಶ್ವರ ಯುವಕರ ಸಂಘಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಕಾರಣ ಏನಂತಂದ್ರೆ ನಾನು ಕೂಡ ಪ್ರತಿ ವರ್ಷ GPL ಆಯೋಜನೆ ಮಾಡ್ತೀನಿ. ಇದ್ರ ಹಿಂದೆ ಕಷ್ಟ ದುಃಖಗಳು ಏನಾಗುತ್ತೋ ಏನೋ ಅದು ನನಗೂ ಗೊತ್ತು. ಹಾಗಾಗಿ ಆ ಯುವಕರಿಗೆ ಭಾಳಷ್ಟು ನನ್ನ ಕಡೆಯಿಂದ ಪ್ರೋತ್ಸಾಹ ಸಿಗುತ್ತೆ. ಅದೇ ರೀತಿ ವಾರ್ಡ್ ವೈಸ್ ಅಂದ್ರೆ ಏನಪ್ಪ ಅಂದ್ರೆ ಇವತ್ತು ಕೂಡ ಹೇಳಿದರು ರವಿ ಭಜಂತ್ರಿ ಅವರು ಆಗಲಿ, ಹೂವಾಜಿ ಚಂದ್ರಕರ್ ಆಗಲಿ, ಅದ್ರ ಬಗ್ಗೆ ಹೇಳಿದ್ರು ಹೊಸ ಪ್ರತಿಭೆಗಳಿಗೆ ಇದು ಒಂದು ಅವಕಾಶ. ನಾವು GPL ಮಾಡಿದಾಗ ಏನು ಮಾಡ್ತೀವಿ, ಅರ್ಜಿ ಫಾರ್ಮ್ ಕೂಡ ಹಾಕ್ತೀವಿ. ಅರ್ಜಿ ಫಾರ್ಮ್ ಹಾಕಿದಾಗ ಆ ಆಟಗಾರಿಗೆ ಮಾತ್ರ ಸೀಮಿತ ಅಂತ ನಾವು ಮಾಡ್ಕೊಂಡಿರ್ತೀವಿ. ಇದು ಹಾಗಲ್ಲ, ಒಂದು ವಾರ್ಡ್ನಾಗ ಯಾರೇ ಆಟಗಾರ ಇರ್ತಾರೋ ಅವ್ರನ್ನೆಲ್ಲರನ್ನೂ ಒಳಗೊಂಡು ಇದೊಂದು ಟೂರ್ನಮೆಂಟ್ ಮಾಡ್ತಿದ್ದಾರಲ್ಲ, ಎಲ್ಲ ಒಳ್ಳೆ ಪ್ರತಿಭೆಗಳು ಹೊರಗೆ ಬರ್ತಾರೆ. ಹಾಗಾಗಿ ಇದೊಂದು ಆಯೋಜನೆ ಮಾಡಿದಂಥ ಎಲ್ಲ ಇಮ್ಮಡಿ ಪುಲಕೇಶಿ ತಂಡದವರಿಗೆ, ಆ ಸಂಘಕ್ಕೆ ತುಂಬ ಆಭಾರಿಯಾಗಿರ್ತೀವಿ ನಾವೆಲ್ಲರೂ ಗಜನಾಡಿದ್ರು. ಈಗ ಏನಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಕ್ರಿಕೆಟ್ ಅನ್ನೋದು ನಶಿಸಿ ಹೋಗ್ಬಿಟ್ಟಿತ್ತು. ಯಾಕಂದರೆ ಈ ಮೊಬೈಲಲ್ಲಿ PUBG ಆ ಗೇಮು ಈ ಗೇಮ್ ಯುವಕರು ಬರೀ ಅದರ ಹಾಗಾಗಿ ಇಂಥ ಒಂದು ಆಯೋಜನೆ ಮಾಡಿರಲ್ಲ ಬಹಳ ಒಳ್ಳೆಯದು. ಯಾಕಂದರೆ ಈ ಗಜನಾಡ ಸುತ್ತಮುತ್ತ ಇದೆಲ್ಲ ತಮ್ಮ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ. ಗಜನಾಡದಾಗ ಸುತ್ತಮುತ್ತ ಇರೋದು ಅವರು ವಾರ್ಡ್ನರು ಲೀಡ್ರ್ ಆಗಲಿ, ಮೆಂಬರ್ಸ್ಗಳಾಗಲಿ ಎಲ್ಲರೂ ಬಂದು ತಮ್ಮ ವಾರ್ಡಿನ ಯುವಕರಿಗೆ ಸಪೋರ್ಟ್ ಮಾಡೋಂತಾರ. ತುಂಬ ಹೆಮ್ಮೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಎಲ್ಲರೂ ಬಂದು ಕೂಡಿ ಒಬ್ರಿಗೊಬ್ಬರು ಸಂಬಂಧಗಳು ಬೆಳೀತಾ ಇದೆ. ಒಂದು ಆಟದ್ದು ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದೆ ಎಲ್ಲರೂ ಕೂಡ ಕ್ರಿಕೆಟನ್ನು ಆಯೋಜನೆ ಮಾಡಲಿ. ಮಾಡೋರಿಗೆ ಆದಷ್ಟು ಗಜನಾಡ ಜನತೆ, ನಾಯಕರಾಗಲಿ, MLAಗಳಾಗಲಿ, ಮೆಂಬರ್ಸ್ಗಳಾಗಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿ ಇಂಥ ಕ್ರೀಡೆಗಳನ್ನು ಬೆಳೆಸ್ಬೇಕಂತ ಈ ಮೂಲಕ ನಾವೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ. ಈ ಒಂದು ಟೂರ್ನಮೆಂಟು ಯಶಸ್ವಿ ಆಗಲಿ, ಇದೇ ರೀತಿ ಪ್ರತಿ ವರ್ಷ ಆಗಲಿ ಅಂತ ಕೇಳಿ ನಾನು ಹಾರೈಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತು ನಾವು ಶ್ರೀ ಇಮ್ಮಡಿ ಪುಲಕೇಶಿ ಯುವಕರ ಸಂಘದ ವತಿಯಿಂದ ಏನು ಈ ವಾರ್ಡ್ ವೈಸ್ ಕರೆದಿದ್ದೀವಿ. ಈ ವಾರ್ಡ್ ವೈಸ್ ಹೇಗಾಗಿದೆ ಅಂದರೆ ಹೊಸ ಪ್ರತಿಭೆಗಳಿಗೆ ಉದಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ನಮ್ಮ ಸೀನಿಯರ್ ಪ್ಲೇಯರ್ಗಳು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಾರೆ. ಆದರೆ ಈಗಿನ ಯುವ ಪೀಳಿಗೆ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಆ ಕಾರಣದಿಂದ ನಮ್ಮ ಎಲ್ಲ ಹಿರಿಯರ ಆಟಗಾರನ ಕರ್ಕೊಂಡು ನಾವು ಇಮ್ಮಡಿ ಪುಲಕೇಶಿ ಸಂಘದಿಂದ ಒಂದು ವಾರ್ಡ್ ವೈಸ್ ಟೂರ್ನಮೆಂಟ್ ನಡೆಸಿದ್ದೀವಿ. ಇದು 3ನೇ ವರ್ಷದ ಸೀಸನ್. 2 ಸೀಸನ್ಗಳನ್ನು ಹಿರಿಯ ಆಟಗಾರರು ನಡೆಸಿಕೊಟ್ಟಿದ್ದರು. ಹಾಗಾಗಿ ಇದು 3ನೇ ಸೀಸನ್ನು ನಾವು ಯುವಕರು ಎಲ್ಲ ಸೇರಿಕೊಂಡು ನಡೆಸಿಕೊಟ್ಟಿದ್ದೀವಿ. ಈಗೇನು 16 ಟೀಮ್ ಬಂದಿದ್ದಾವೆ, ಎಲ್ಲ ಟೀಮುಗಳು ಅತ್ಯುತ್ತಮವಾದ ಆಟ ಆಡ್ತಿದ್ದಾವೆ. ಇಲ್ಲಿ ಯಾವ ಟೀಮು ಹೆಂಗಾಗುತ್ತೆ ಅನ್ನೋದನ್ನು ಕುತೂಹಲದಿಂದ ಪ್ರೇಕ್ಷಕರ ಕುತೂಹಲ ನೋಡೋಂಗೆ ಆಗಿದೆ. ಎಲ್ಲ ಒಳ್ಳೆ ಆಟಗಾರಗಳು ಬೆಳಕಿ ಬಂದರೆ ನಮ್ಮ ಗಜಂಗಳದಲ್ಲಿ ಇನ್ನೂ ಒಳ್ಳೆ ಆಟಗಾರರು ಬೆಳಕಿ ಬಂದರೆ ಮುಂದೊಂದು ದಿನ ನ್ಯಾಷನಲ್ ಆಟಗಳು ಆಡ್ಬೋದು ಅನ್ನೋ ಒಂದು ಉದ್ದೇಶದಿಂದ, ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಯುವಕ ಸಂಘದಿಂದ ಈ ಟೂರ್ನಮೆಂಟ್ನ ಕರೆದಿದ್ದೀವಿ. ಸರ್, ಇವಾಗ 1ನೇ ವರ್ಷದಕ್ಕೆ ಮತ್ತು ಈಗ ಡಿಫ್ರೆನ್ಸ್ ಹೆಂಗೆ ಕಾಣುತ್ತೆ ಸರ್? 1ನೇ ವರ್ಷಕ್ಕೆ ನಾವೆಲ್ಲ ಸಣ್ಣರಿದ್ವಿ, ಹಿರಿಯ ಆಟಗಾರರು ಇದ್ದರು. ಅವಾಗ ನಾವೆಲ್ಲ ಕುಂತ್ಕೊಂಡು ನೋಡಿದ್ದೀವಿ. ಸಣ್ಣ ಹುಡುಗರು ಇದು ಕುಂತ್ಕೊಂಡು ನೋಡಿದ್ದೀವಿ. ಆಮೇಲೆ 2ನೇ ಸೀಸನ್ ಆಡೋ ಮುಂದೆ ನಾವೆಲ್ಲ ಆಡಿದ್ದೀವಿ. ಆಡಿದಾಗ ಏನೋ ಸ್ವಲ್ಪ ನಮ್ಗೆ ಅವಾಗ ಒಂದೇ ಮ್ಯಾಚ್ ಸಿಕ್ತು. ಈಗ ನಾವೇನು ಲೀಗ್ ಮಾಡಿದ್ದೀವಿ. ಈ ಲೀಗ್ ಮಾಡಿದ್ರಿಂದ ಎಲ್ಲ ಆಟಗಾರರು ಒಂದು ಮ್ಯಾಚ್ ಆಡೋದ್ರಿಂದ ಯಾವ ಪ್ಲೇಯರ್ ಹೆಂಗೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಈಗ 16 ಟೀಮಿಗೂ 7 ಮ್ಯಾಚ್ ಸಿಗೋದ್ರಿಂದ ಅವರ ಆಟಗಳನ್ನು ತೋರಿಸೋವಂಥ ಒಂದು ಅತ್ಯುತ್ತಮವಾಗಿ ಆಟ ತೋರಿಸ್ಬೇಕಾದಂಥ ಆಟಗಾರರು ಈ ಒಂದು ವೇದಿಕೆ ಆಗಿದೆ ತೋರ್ಸೋಕೆ. ಗಜೇಂದ್ರಗಡ ನಗರದ ಕೆಳಗಲ್ಪೇಟೆಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ಗಜೇಂದ್ರಗಡ ನಗರದ ಕೆಳಗಲ್ಪೇಟೆಯಲ್ಲಿನ ದುರ್ಗಾದೇವಿ ಜಾತ್ರಾ ಮಹೋತ್ಸವವು ಸತತ 6 ವರ್ಷಗಳಿಂದ ಭಕ್ತರ ಹರ್ಷೋದ್ಗಾರದ ಮಧ್ಯೆ ಅದ್ದೂರಿಯಾಗಿ ನೆರವೇರುತ್ತಾ ಬಂದಿದೆ. ಆದರೆ ಈ ಬಾರಿ ವಾಡಿಕೆಯಂತೆ ಮಳೆ ಬರುವುದು ಸಹಜ. ಆದರೆ ಜಾತ್ರಾ ಮಹೋತ್ಸವದಂದು ಏಕಾಏಕಿ ಬಿರುಗಾಳಿ ಸಹಿತ ಮಳೆ ಆರಂಭವಾಯಿತು. ಭಕ್ತರು, ರೈತರ ಮೊಗದಲ್ಲಿ ಖುಷಿ. ಇದೇ ಖುಷಿಯಲ್ಲಿ ದೇವಿಯ ಆರಾಧನೆ ಮಾಡುತ್ತಾ ತೇರನ್ನು ಎಳೆದರು. ಜಾತ್ರೆಯ ನಿಮಿತ್ತ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಜನರು
ರಥೋತ್ಸವವನ್ನು ಕಣ್ತುಂಬುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಪ್ರತಿ ವರ್ಷವೂ ಕೂಡ ನಗರದ ಟೆಕ್ಕೆದ ದರ್ಗಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಅರ್ಫಜಿ ಮಕಾಂದಾರ್ ಪೂಜ್ಯರು ಜಾತ್ರೆಯ ತೇರಿಗೆ ದರ್ಗಾದ ವತಿಯಿಂದ ಹೂವಿನ ಮಾಲೆಯನ್ನು ಅರ್ಪಿಸುವ ಮೂಲಕ ಜಾತ್ರೆಗೆ ಭಾವೈಕ್ಯ ಮೆರಗು ಇಲ್ಲಿನ ವಿಶೇಷವಾಗಿದೆ. प्रकृति भद्रनेते प्रणतास्तु सर्वस्वरूपे सर्वेशे सर्वशक्ति समन्विते भयभ्यस्त्राहिनो देवी दुर्गे देवी नमोस्तुते शरणागत दीनार्थ परित्राय परायणे सर्वस्यार्थ हरे देवी नारायणी नमोस्तुते खड्गं चक्र गदेष्टा परिगां चूलं पशुण्डिशरं शङ्खं सन्ततिं करैस्तरां सर्वाङ्गभूषावृतां नीलाश्मादितिमास्यपादशकां सेवे महाकालिकां यामं संस्कृते नमश्चंडिकाय नमः जय दुर्गे जय दुर्गे जय दुर्गे जगदम्बार्पणमस्तु
ಕೈಲಿ ಮೊಬೈಲ್ ಹಿಡ್ಕೊಂಡಿರ್ತೀವಿ ತಡಿಬೇಕು ಬಳಿಕ ಪೂಜ್ಯರು ಮಾತನಾಡಿ ಕೋಟೆನಾಡು ಗಜೇಂದ್ರಗಡ 18 ಮಸೀದಿ 18 ಮಠ 18 ಬಾವಿಗಳನ್ನು ಒಳಗೊಂಡ ಸೌಹಾರ್ದ ನಗರ ಎಂದೇ ಖ್ಯಾತಿಯನ್ನು ಪಡೆದಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ಒಳ್ಳೆಯ ಮಳೆ ಬೆಳೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಲಿ ಎಂದು ಎಲ್ಲರೂ ಪ್ರಾರ್ಥಿಸೋಣ. ಆ ದೇವಿ ಎಲ್ಲರಿಗೂ ಒಳಿತು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಎಂದು ಭಕ್ತರನ್ನು ಹರಸಿದರು. ಸೌಹಾರ್ದತೆಯ ಸಂಕೇತವಾದಂಥ ಈ ಗಜೇಂದ್ರಗಡ ಸದಾಕಾಲ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಮಾಡುವಂಥ ಸನ್ನಿವೇಶಗಳು ನಾವು ಸದಾಕಾಲ ನೋಡ್ತಾ ಇದ್ದೀವಿ. ಹೇಗಪ್ಪ ಅಂದ್ರೆ ಪ್ರತಿ ವರ್ಷ ಬೌದ್ಧ ಪೂರ್ಣಿಮೆ ದಿವಸ ನಾವೆಲ್ಲರೂ ಕೂಡ ಭಾವೈಕ್ಯತೆಯ ಸಂದೇಶವನ್ನು ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಹೆಚ್ಚಿನ ಒತ್ತನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾಕಂದ್ರೆ ಇವತ್ತಿನ ಬೌದ್ಧ ಪೂರ್ಣಿಮೆ ದಿವಸ ನಮ್ಮ ಶಿರಟ್ಟಿ ಮಂಗೇಶ್ವರ ಜಾತ್ರೆ, ಜೊತೆಗೆ ನಮ್ಮ ಕೆಳಗರಪೇಟೆ ದುರ್ಗಮ್ಮ ದೇವಿಯ ಜಾತ್ರೆ, ಹಾಗೆ ನಮ್ಮ ಭಾವೈಕ್ಯತೆಯ ಹರಿಕಾದ ದರ್ಗಾ ತೆಗೆದ ದರ್ಗಾದ ವರ್ಷ ಕೂಡ ಇವತ್ತಿನ ದಿವಸ ಬಹಳ ಭಾವೈಕ್ಯತೆ ಅಂತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಮೊದಲನೇಂತಂದ್ರೆ ಹೇಗೆ ಸೌಹಾರ್ದತೆ ಸಮನ್ವಯದಿಂದ ಸಾಗಿ ಬಂದಿದ್ದೀವಿ, ಮುಂದೇನೂ ಕೂಡ ಇದೇ ರೀತಿ ನಾವೆಲ್ಲರೂ ಕೂಡ ಸೌಹಾರ್ದತೆ ಸಮಾನತೆಯಿಂದ ಸಾಗಿದ್ದ ಈ ರಾಷ್ಟ್ರವನ್ನು ಮತ್ತಷ್ಟು ಸದೃಢವಾಗಿ ನಾವು ಕಟ್ಟುವ ನಿಟ್ಟಿನೊಳಗೆ ಮತ್ತೊಂದು ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನೊಳಗೆ ಕರುನಾಡಿನೊಳಗೆ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಮಾಡುವಂತಾಗಲಿ, ಎಲ್ಲರೂ ಆರೋಗ್ಯದಿಂದ ಮಾಡುವಂತಾಗಲಿ. ಸರ್ವೇ ಜನ ಸುಖಿನಬಹುದು. ಬಳಿಕ ಸೋಮಣ್ಣ ಗಾಳಿ ಮಾತನಾಡಿ ಅನಾದಿ ಕಾಲದಿಂದಲೂ ದೇವಿಯ ಆರಾಧನೆ ಮಾಡುತ್ತಾ ಬಂದಿದ್ದೇವೆ. ದೇವಿಯು ಬಂದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ವಿಶೇಷ ಶಕ್ತಿಯುಳ್ಳ ಆದಿದೇವತೆ ಶ್ರೀ ದುರ್ಗಾದೇವಿಯಾಗಿದ್ದಾಳೆ. ದುರ್ಗಾದೇವಿಯ ಕೃಪೆಗೆ ಪಾತ್ರರಾದ ಎಲ್ಲ ಭಕ್ತರಿಗೂ ಆ ದೇವಿ ಇಷ್ಟಾರ್ಥಗಳನ್ನು ಪೂರೈಸಲಿ ಎಂದು ಹಾರೈಸುತ್ತೇವೆ ಎಂದರು. ಇದು 6ನೇ ವರ್ಷ. ಪ್ರತಿ ವರ್ಷದಂತೆ ಈ ವರ್ಷವೂ 6ನೇ ವರ್ಷದ ರಥೋತ್ಸವ ರೀ. ಬಹು ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಕತ್ತೈತಿ. ಬೆಳಗ್ಗೆ ಇಡೀ ಊರು ತುಂಬ ಊರ್ದೇವ್ರಿಗೆ ಉಡಿ ತುಂಬ್ತೀವಿ ರೀ. ಮತ್ತು ಸಾಯಂಕಾಲ ಕಾಲೇಶ್ವರ ಅಜ್ಜರ ನಂತರ ರಥೋತ್ಸವ ಚಾಲನೆ ಕೊಡ್ತಾರೆ. ಅದೇ ಪ್ರಕಾರ ನಾವು ಪ್ರತಿ ವರ್ಷ ಹಿಂಗೆ ಮಾಡ್ತೀವಿ. ಈ ಸಲ ಏನು ಅಮ್ಮನ ಹೇಳಿಕೆ ಏನಾರ ಆಗೈತೆ ಅಂತ ಈ ಸಲ ಇನ್ನೂ ಇಲ್ಲ ರೀ, ಈಗ ಆಗೋದೈತೆ ರೀ, ಸನಿಯಾಗ ಆಗ್ತೈತೆ ರೀ. ಮಹೋತ್ಸವದ ಅಂಗವಾಗಿ ನಿನ್ನೆ ಕಳಸಾರೋಹಣ ಕಲ್ಲಿನಾಥ ಭಟ್ರಾಚಾರ್ಯರಿಂದ ಕಳಸಾರೋಹಣ ನೆರವೇರಿತು. ಆ ನಂತರ ಇವತ್ತು ಬೆಳಗ್ಗೆ ಉಡಿ ತುಂಬ ಕಾರ್ಯಕ್ರಮ ನಡೀತದೆ. ಈಗ ಊರು ದೇವರೆಲ್ಲ ಉಡಿ ತುಂಬಿ ಗೌಡಿಗೆರಿನಿಂದ ಎಲ್ಲ ಭಕ್ತಾದಿಗಳು ಹಗ್ಗ ತೊಗೊಂಬಂದು ಈಗ ಸಾಯಂಕಾಲ 6ರಿಂದ 7 ಗಂಟೆ ಒಳಗೆ ರಥೋತ್ಸವ ಚಾಲನೆ ಮಾಡ್ತಾರೆ ಆಚಾರ್ಯ. ಈ ಸಾರಿ ಶ್ರೀ ಗ್ರಾಮದೇವತೆ ದುರ್ಗಾದೇವಿಯ 6ನೇ ವರ್ಷದ ರಥೋತ್ಸವ ಜರುಗಾಗುತ್ತಿದೆ. ಈ ಒಂದು ಜಾತ್ರಾ ಮಹೋತ್ಸವ ಸರ್ವಧರ್ಮ ಸಮನ್ವಯತೆಯನ್ನು ಸಾರುವಂತಹ ಜಾತ್ರಾ ಮಹೋತ್ಸವ. ಹಿಂದೂ ಮುಸ್ಲಿಂ ಎಲ್ಲ ಜನರು ಕೂಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಇಲ್ಲಿ ಆಚರಿಸಲಾಗ್ತದೆ. ಅದಲ್ಲದೆ ಈ ಸಮೀಪದ ಗೌಡಗೇರಿಯಿಂದ ಈ ರಥೋತ್ಸವಕ್ಕೆ ಹಗ್ಗವನ್ನು ತರುವಂತಹ ಪ್ರತೀತಿ ಐತಿ. ಅಲ್ಲದೆ ನಿನ್ನೆ ಕಳಸವನ್ನು ಶ್ರೀ ಕಲ್ಲಿನಾಥ ಭಟ್ರು ಕಾಲಕಲೇಶ್ವರ ಅರ್ಚಕರು ಅವರು ಮನೆಯಿಂದ ತರುವಂತಹ ಕಾರ್ಯಕ್ರಮ ನೆರವೇರಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಜರುಗಲಿದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶ್ರೀ ದುರ್ಗಾದೇವಿ ಮಾತಾ ಕಿ, ಶ್ರೀ ದುರ್ಗಾದೇವಿ ಮಾತಾ ಕಿ. ಗ್ರಾಮದೇವತೆ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ, ಗ್ರಾಮದೇವತೆ ದುರ್ಗಾ ಮಾತಿ ಜಾತ್ರಾ ಮಹೋತ್ಸವಕ್ಕೆ. ಇದೇ ಸಂದರ್ಭದಲ್ಲಿ ರವಿ ಶಿಂಗ್ರಿ, ಚನ್ನು ಸಮಂಗಡಿ, ವಿರೂಪಾಕ್ಷ ಅಳವಂಡಿ, ರಾಮಣ್ಣ ಶಿಂಗ್ರಿ, ಲಕ್ಷ್ಮಣ್ ಶಿಂಗ್ರಿ, ನಾಗಪ್ಪ ಶಿಗ್ಲಿ, ಅನಿಲ್ ಡೊಳ್ಳಿ, ನಾಗೇಶ್ ಕೌಡಿಮಟ್ಟಿ, ಬಸವರಾಜ್ ಗೊಂಗಳಿ ಶೆಟ್ಟಿಮಠ, ನಾಗಪ್ಪ ಹತ್ತಿ, ಕಳಕಪ್ಪ ಜುಜ್ನಿ, ಯಲ್ಲುಸಾ ಬದಿ, ನಾಗರಾಜ್ ಪವಾರ್, ಶಿವಕುಮಾರ್ ಗೊಣ್ಣಾಗರ ಸೇರಿದಂತೆ ಸಾವಿರಾರು ಭಕ್ತರು ಇದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು.
ಶ್ರೀ ಇಮ್ಮಡಿ ಪುಲಕೇಶಿ ಯುವಕರ ಸಂಘದ ವತಿಯಿಂದ ವಾರ್ಡ್ ವೈಸ್ ಸೀಸನ್ 3 ಕ್ರಿಕೆಟ್ ಪಂದ್ಯವನ್ನು ಏರ್ಪಡಿಸಲಾಗಿತ್ತು. ಗಜೇಂದ್ರಗಡ ನಗರದ ಕೆಳಗಲ್ಪೇಟೆಯಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.